ಕೊನೆಗೂ ಹನುಮಂತ ಹುಡುಗಿಯ ಬಗ್ಗೆ ಹೆಸರು ರಿವೀಲ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸಿಕ್ಕಿಬಿದ್ದಿದ್ದಾರೆ ಮಾತಾಡುವಾಗ. ಎಲ್ಲರಿಗೂ ಗಿರ್ಮಿ ಕನ್ನಡ TV ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಟ್ಟು ಶೋ ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬಿಗ್ ಬಾಸ್ ಖ್ಯಾತಿಯ ಗಾಯಕ ಹನುಮಂತ ಲಮಾನಿ ಈ ಹಿಂದೆ ತಮ್ಮ ಪ್ರೇಯಸಿ ಪವಿತ್ರ ಎಂದು ಹೇಳಿದ್ದರು. ಆದರೆ ಇದೀಗ ಸಂದರ್ಶನವೊಂದರಲ್ಲಿ ಪವಿತ್ರಳನ್ನು ಮರೆತು ನಾಚುತ್ತಲೇ ತಮ್ಮ ನಿಜವಾದ ಪ್ರೇಯಸಿ ಹೆಸರು ದುರ್ಗಾ ಎಂದು ಬಾಯ್ಬಿಟ್ಟಿದ್ದಾರೆ. ಈ ಮೊದಲು ಅಭಿಮಾನಿಗಳಿಗೆ ಹೊಸ ಕುತೂಹಲ ಮೂಡಿಸಿದ್ದ ಬಿಗ್ ಬಾಸ್ 11ರಲ್ಲಿ ಗೆಲುವು ಸಾಧಿಸಿದ ಮೂಲಕ ಸದ್ದು ಮಾಡಿರುವ ಹಾವೇರಿ ಮೂಲದ ಜನಪ್ರಿಯ ಗಾಯಕ ಹನುಮಂತ ಲಮಾನಿ ಸರಿಗಮಪ ಸೀಸನ್ 15ರಲ್ಲಿ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿದ್ದ ಇವರ ಲೈಫ್ ಚೇಂಜ್ ಆಯಿತು. ಬಳಿಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿ ಅಲ್ಲಿಯ ಪ್ರತಿಭೆ ತೋರಿಸಿದ ಬಳಿಕ ಬಿಗ್ ಬಾಸ್ಗೆ ಅವಕಾಶ ಸಿಕ್ಕಿತ್ತು. ಕನ್ನಡಿಗರ ಮನೆ ಮಾತಾದ ಬಿಗ್ ಬಾಸ್ 50 ಲಕ್ಷ ರೂಪಾಯಿ ಕೈಗೆ ಸಿಕ್ಕ 35 ಲಕ್ಷ ರೂಪಾಯಿ ಹಾಗೂ ಸರಿಗಮಪ 15 ಕಾರ್ಯಕ್ರಮದಲ್ಲಿ ಮೊದಲ ರನ್ನರ್ ಅಪ್ ಆಗಿ ಸಿಕ್ಕ ಬಹುಮಾನದಿಂದ ಸದ್ಯ ಮನೆ ಕಟ್ಟುವಲ್ಲಿ ಹನುಮಂತ ಅವರು ನಿರತರಾಗಿದ್ದಾರೆ ಅಂತಲೇ ಹೇಳ್ಬೋದು. ಮಾಧ್ಯಮವೊಂದರಲ್ಲಿ ನೀಡಿರುವ ಸಂದರ್ಶನದಲ್ಲಿ ಹನುಮಂತ ಅವರು ತಮ್ಮ ಮದುವೆಯ ಬಗ್ಗೆ ನಾಚಿಕೆ ಪಟ್ಟಿದ್ದಾರೆ. ಆದರೆ ಬಿಗ್ ಬಾಸ್ ತಮ್ಮ ಪ್ರೇಯಸಿ ಹೆಸರು ಪವಿತ್ರ ಎಂದು ಹೇಳಿದ್ದರು. ಆದರೆ ಇದೀಗ ಯಾರು ಪವಿತ್ರ ಎಂದು ಪ್ರಶ್ನಿಸುವ ಮೂಲಕ ಸಿಕ್ಕಿಬಿದ್ದಿದ್ದಾರೆ. ತಾವು ಪವಿತ್ರ ಎಂಬಾಕೆ ಹೆಸರು ಹೇಳಿರುವುದನ್ನು ಮರೆತಿರುವ ಹನುಮಂತ, ನಿಜವಾಗಿಯೂ ನಾನು ಆ ಹೆಸರು ಹೇಳಿದ್ನ? ಇಲ್ಲಪ್ಪ, ನನಗೆ ಅಂತ ಯಾವ ಸ್ನೇಹಿತರೂ ಇಲ್ಲ, ಮದುವೆ ಗಿದುವೆ ಏನೂ ಇಲ್ಲ. ಕೊನೆಗೂ ತುಂಬ ಒತ್ತಾಯ ಮಾಡಿದಾಗ ಕೊನೆಗೆ ಬಾಯಿಬಿಟ್ಟ ಹನುಮಂತ, ನನಗೆ ಹುಡುಗಿ ಇರುವುದು ನಿಜ, ಆದರೆ ಆಕೆಯ ಹೆಸರು ಪವಿತ್ರ ಅಲ್ಲ. ಹಾಗೆ ಹೇಳಿರುವುದನ್ನು ನನಗೆ ನೆನಪೂ ಇಲ್ಲ ಎಂದರು. ಕೊನೆಗೆ ನಾಚುತ್ತಲೇ ತಾವು ಮದುವೆಯಾಗುವ ಹುಡುಗಿಯ ಹೆಸರು ದುರ್ಗಾ ಎಂದು ಹೇಳಿದ್ದಾರೆ. ನೋಡೋಣ ಗೈಸ್ ಏನಾಗುತ್ತಂತ ಒಂದು ಸಣ್ಣ ಹಿಂಟ್ ಸಿಕ್ಕಿದೆ. ಥ್ಯಾಂಕ್ ಯು.